ಬೆಂಗಳೂರಿನ ಕೋಗಿಲು ಲೇಔಟ್ ಅಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ತೆರವನ್ನ ಮಾಡಲಾಯಿತು ಮತ್ತೆ ತ್ವರಿತವಾಗಿ ಅವರಿಗೆ ಫ್ಲಾಟ್ ಭಾಗ್ಯ ಸಿಕ್ತಿರೋದ್ರಿಂದ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಅಫ್ಕೋರ್ಸ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಪಾಕಿಸ್ತಾನದವರು ಮೂಗು ತೂರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ರಾಜ್ಯದಲ್ಲೇ ಇರುವಂತ ಬಡವರು, ಇಲ್ಲೇ ಹುಟ್ಟಿ ಬೆಳೆದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೂ ಸೂರಿಲ್ಲ, ಸರ್ಕಾರ ಯಾಕೆ ನಮ್ಗೆ ಮನೆ ಭಾಗ್ಯ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವೆಡೆ ಬೀದಿಗೆ ಬಿದ್ದಿದ್ದಾರೆ ಬಡವರು. ದಾವಣಗೆರೆಯಲ್ಲೂ ಸೂರಿಲ್ಲದೆ ನಿರಾಶ್ರಿತರು ಪರದಾಟವನ್ನ ಪಡ್ತಾ ಇದ್ದಾರೆ. ದಾವಣಗೆರೆ ನಗರದ ರವೀಂದ್ರನಾಥ ಬಡಾವಣೆ ಜನರನ್ನ ತೆರವು ಮಾಡಲಾಯಿತು. ಕಾರಣ ಪಾರ್ಕ್ ಜಾಗದಲ್ಲಿ ಇವರೆಲ್ಲ ಮನೆ ಕಟ್ಕೊಂಡಿದ್ದಾರೆ, ಅಕ್ರಮವಾಗಿ ನೆಲೆಯೂರಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಅಲ್ಲಿದ್ದಂತ ಮನೆಯನ್ನ ತೆರವು ಮಾಡಿದ್ದಾರೆ. 3 ತಿಂಗಳ ಹಿಂದೆ ಪಾಲಿಕೆಯಿಂದ 36 ಮನೆಗಳನ್ನ ತೆರವು ಮಾಡಲಾಗಿದೆ. ಆದ್ರೆ 3 ತಿಂಗಳಾದ್ರೂ ಕೂಡ ಸೈಟ್ ಇಲ್ಲ, ಮನೆ ಇಲ್ಲ. ಕೆಲವರು ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಮಾಡೋದು ಗೊತ್ತಿಲ್ಲದೆ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸದ್ಯಕ್ಕೆ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಅವ್ರು ಪ್ರಶ್ನೆ ಮಾಡ್ತಿರೋದೀಗ, ಸರ್ಕಾರಕ್ಕೆ ಬೆಂಗಳೂರಿನ ಜನ ಅಷ್ಟೇ ಕಾಣಿಸ್ತಾರಾ? ನಾವು ಸರ್ಕಾರದ ಕಣ್ಣಿಗೆ ಕಾಣೋದೇ ಇಲ್ವಾ? ಹಾಗಾದ್ರೆ ಸಿಎಂ ಹಾಗೂ ಡಿಸಿಎಂಗೆ ದಾವಣಗೆರೆ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಅಕ್ಟೋಬರ್ 10ನೇ ತಾರೀಕು 36 ಮನೆಗಳನ್ನ ತೆರವು ಮಾಡಿತ್ತು ದಾವಣಗೆರೆಯ ಜಿಲ್ಲಾಡಳಿತ. ಆಗ ಜೆಸಿಬಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆಯನ್ನು ಮಾಡಿದ್ರು ಸಂತ್ರಸ್ತರು. ಮನೆ ತೆರವು ಮಾಡಿದಾಗ ಕೆಲ ದಿನ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಹೊರಹಾಕ್ಬಿಟ್ರು. ನಿರಾಶ್ರಿತರಿಗೆ ಬೇರೆ ಕಡೆ ಜಾಗ ಗುರುತಿಸಿ ನಿವೇಶನ ನೀಡುವಂತ ಭರವಸೆ ಕೊಟ್ಟಿದ್ರು ದಾವಣಗೆರೆ ತಹಶೀಲ್ದಾರ್ ಅಶ್ವಥ್. ಆ ಭರವಸೆ ಇನ್ನೂ ಭರವಸೆಯಾಗಿ ಉಳ್ಕೊಂಡಿದೆ. ದಾವಣಗೆರೆಯಲ್ಲೂ ಸೂರಿಲ್ಲದೆ 36 ಮನೆಗಳನ್ನ ತೆರವು ಮಾಡಿದ್ರಲ್ಲ ಆ ಫ್ಯಾಮಿಲಿ ಅವರೆಲ್ಲ ಈಗ ಅತಂತ್ರ ಪರಿಸ್ಥಿತಿಯಲ್ಲೇ ಇದ್ದಾರೆ. ಬೆಂಗಳೂರಲ್ಲಾದ್ರೆ ತ್ವರಿತವಾಗಿ ಫ್ಲಾಟ್ ಭಾಗ್ಯ ಸಿಗುತ್ತೆ, ಮನೆ ಕೆಡವಿ ಒಂದು 15 ದಿವಸದ ಒಳಗೇನೆ. ಆದ್ರೆ ನಮಗೆ 3 ತಿಂಗಳಾಗಿದೆ, ಭರವಸೆ ಕೊಟ್ಟು ಹೋಗಿದ್ರು, ಆದ್ರೆ ಇದುವರೆಗೂ ಅದನ್ನ ಈಡೇರಿಸಿಲ್ಲ. ಸೊ ಮನೆ ತೆರವು ಮಾಡಿ ನಮ್ಮನ್ನ ಮರ್ತು ಬಿಟ್ಟಿದೆ ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮನೆ ಇಲ್ಲದ ಸಂತ್ರಸ್ತರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ, ನೋಡೋಣ. ದಾವಣಗೆರೆಯ ಲೋಕಿಕೆರೆ ಬಳಿ ರಸ್ತೆಯಲ್ಲಿರುವಂಥ ರವೀಂದ್ರನಾಥ್ ಬಡಾವಣೆಯಲ್ಲಿ 36 ಕುಟುಂಬಗಳನ್ನು ಕಳೆದ 3 ತಿಂಗಳ ಹಿಂದೆ ಏನು ತೆರವು ಮಾಡಿತ್ತು. ಯಾಕಂದರೆ ಅಕ್ರಮ ಪಾರ್ಕ್ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ 36 ಕುಟುಂಬಗಳನ್ನು ಮನೆ ತೆರವು ಮಾಡಿ ಏನು ತುರ್ಚಘಟ್ಟದಲ್ಲಿರುವ ನಿರಾಶ್ರಿತರ ಕೇಂದ್ರಕ್ಕೆ ಕಳಿಸಲಾಯಿತು. ಅವರೆಲ್ಲರೂ ಕೂಡ 36 ಕುಟುಂಬಗಳಿಗೂ ಕಳೆದ 3 ತಿಂಗಳಿಂದ ಕೂಡ ಈಗ ಏನು ಇದೇ ನಿರಾಶ್ರಿತರ ಕೇಂದ್ರದಲ್ಲಿ ವಾಸವಿದ್ದರು. ಆದರೆ ಕಳೆದ 2 ದಿನಗಳಿಂದ ಏನು ಅವ್ರನ್ನ ಹೊರಗಡೆ ಹಾಕಿ ಏನು ಬೀಗವನ್ನು ಹಾಕಲಾಗಿದೆ. ಯಾಕಂದರೆ ನಮಗೆ ಇಲ್ಲಿ ನಿಮಗೆ ಅಡುಗೆ ಮಾಡಲಿಕ್ಕೆ ಯಾವುದೇ ಕೂಡ ಅನುದಾನ ಬರೋದಿಲ್ಲ, ಹಾಗಾಗಿ ಅಂತ ಹೇಳಿ ಇಲ್ಲಿರುವಂಥವರು ಈಗ ಸದ್ಯ ಹೊರಗೆ ಹಾಕಿರುವಂಥದ್ದು. ಈಗ ಸದ್ಯ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲರೂ ಕೂಡ ಕಟ್ಕೊಂಡು ಅವರು ಕಳೆದ 2 ದಿನಗಳಿಂದ ಇದೇ ಶೀತದಲ್ಲಿ ವಾಸ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ನಾವು ಇಲ್ಲಿ ಹೊರಗಡೆ ಇರೋದು ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸದ್ಯಕ್ಕೆ ಇಲ್ಲಿರೋಂಥ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಧಿಕಾರ ನೋಡ್ರಿ ಸರ್, 11ನೇ ತಾರೀಕು 10ನೇ ತಿಂಗಳು ಇದ್ದ ಬಂದು ಇಲ್ಲಿ ಅದಿವಿ. ಒಬ್ಬ ಅಧಿಕಾರ ಬಂದು ಏನು ಉಣ್ತೀರಿ, ಏನು ಮಾಡ್ತೀರಿ, ಏನು ಲೊಕ್ಕಿರಿ, ಏನು ಮಾಡ್ತೀರಿ, ಹೆಣ್ಮಕ್ಳು ಕಟ್ಕೊಂಡು ಮಕ್ಕಳು ಕಟ್ಕೊಂಡು ಮರಿ ಕಟ್ಕೊಂಡು ಅದರಂದ್ರು ಒಬ್ಬರು ಅಧಿಕಾರನೂ ಬಂದಿಲ್ಲ. ಫಸ್ಟ್ ಮೇನ್ ತಹಸೀಲ್ದಾರೇ ಬಂದಿಲ್ಲ, ಅವರೇ ಇಲ್ಲಿ ತಂದು ಸೇರಿಸಿದಾರೆ. ತಹಸೀಲ್ದಾರೇ ಬಂದಿಲ್ಲ. ಅವರು ಏನು ಮಾಡ್ತಾರಂದ್ರೆ ಬರೀ ಕ್ರಿಮಿನಲ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ತಂದು ಕೂಡಾಕಿ ಅವ್ರ ಮನೆ ಹೆಣ್ಮಕ್ಳನ್ನಾದ್ರೆ ತಂದು ಇಡಾರ. ಅವರು ಹೆಂಡ್ರ ಮಕ್ಕಳನ್ನ ತಂದು ಅವ್ರು ಇಟ್ಟಿದ್ರೆ ಅವ್ರಿಗೆ ಗೊತ್ತಾಗೋದು ಏನನ್ನೋದು. ಅವ್ರ ಹೆಂಡ್ರ ಮಕ್ಕಳು ಬೆಚ್ಚಿಗಿಟ್ಟಿದಾರಲ್ಲ, ತಹಸೀಲ್ದಾರ್ ಕಮಿಷನರ್ ಮೇಡಮ್ ಅವ್ರು ಏನು ಮಾಡ್ತಾರೆ, ಅವ್ರ ಮಕ್ಕಳು ಗಂಡ್ರು ಮೆಚ್ಚಿಗಿಟ್ಟಿದ್ದಾರೆ, ನಮ್ಮನ್ನು ಬೀದಿಗೆ ತಂದಿಟ್ಟಿದ್ದಾರೆ. ಅವರಿಬ್ಬರೇ ಮಾಡಿರೋದು ತಹಸೀಲ್ದಾರ್ ಕಮಿಷನರ್ ಮೇಡಮ್ ಅವರು. ಈಗ ಮಕ್ಕಳು ಮರಿ ಶಾಲೆ ಎಲ್ಲ ಹೆಂಗಮ್ಮ? ಎಲ್ಲಿ ಬೀದಿ ಸಂಬಂಧಿಕರ ಮನೆಗೆ ಬಿಟ್ಟಿದ್ವಿ ಸಾ, ಮನೆಗೆ ಬಾಣ್ತೀನಿ ಬಿಟ್ಟು ಬಂದಿದ್ದೀವಿ. ನಮ್ಮ ಸಣ್ಣವ್ರ ಮನೆಗೆ ಬಿಟ್ಟು ಬಂದೀವಿ, ಸ್ಕೂಲೇ ಇಲ್ಲ. ಇಲ್ಲಿ ಬೀದಿಗೆ ಬಂದು ನಿಂತಿದ್ದೀವಿ. ನಮ್ಮ ಮನೆ ಪರಿಸ್ಥಿತಿನ. ನಮ್ಮ ದೊಡ್ಡ ಹುಡುಗನ ಟಿ.ಸಿನ ಕೊಟ್ಟು ಕಳ್ಸಿರಿ ಸ. ಈ ನಮ್ಮ ಹುಡುಗ ಏನಾರು ಫೇಲ್ ಆದರೆ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರ್ತೈತಮ್ಮ, ನಿಮ್ಮ ಮಗನ ನೀವು ಕರ್ಕೊಂಡು ಹೋಗ್ಬಿಡ್ರಿ ಅಂತಂದು ಈಗ 1 ತಿಂಗಳಾಯ್ತು ಸರ್ ನಮಗೆ ಟಿ.ಸಿ ಕೊಟ್ಟು ಕಳಿಸಿ. ಆ ಹುಡುಗನ ಎಜುಕೇಷನ್ ಹಾಳಾಯ್ತು. ಈಗ SLC ಹುಡುಗ ಅದು ಈ PUC ಹೋಗೋಣ ಮುಂದೆ. ಈಗ SLC ಎಕ್ಸಾಮ್ ಬರೀಲಾರ್ದಂಗೆ ಮತ್ತೆ ಒಂದು 2 ವರ್ಷ ಮುಂದಕ್ಕೆ ಹೋಯ್ತು ಅವನಿಗೆ ಲೈಫೇ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ಬೆಂಗಳೂರಲ್ಲಿರುವಂತ ನಿರಾಶ್ರಿತರು ಮಾತ್ರ ಬೇಗ ಕಾಣಿಸ್ತಾರೆ, ನಾವು ಕಾಣಿಸಲ್ವಾ ಅಂತ ಸರ್ಕಾರಕ್ಕೆ ಸರಿಯಾದ ಪ್ರಶ್ನೆಯನ್ನೇ ದಾವಣಗೆರೆಯ ನಿರಾಶ್ರಿತರು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ. ಬಾಣಂತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಜುಕೇಶನ್ ಹಾಳಾಗ್ತಿದೆ, ನಾವ್ ಏನ್ ಮಾಡ್ಬೇಕು ಮುಂದೆ ಅಂತ ಬೇಡಿಕೆ ಅಂದ್ರೆ ಒಂದು ಭರವಸೆ ಕೊಟ್ಟಿದ್ರಲ್ಲ ನಾವು ಮನೆ ಕೊಡ್ತೀವಿ ಅಂತ, ಯಾಕೆ ಈಡೇರಿಸಿಲ್ಲ? ಏನ್ ಸಮಸ್ಯೆ ಆಗ್ತಾ ಇದೆ? ಶರ್ಮಿತಾ, ಏನು ಕಳೆದ ಅಕ್ಟೋಬರ್ 10ನೇ ತಾರೀಕು ಅಂದ್ರೆ 3 ತಿಂಗಳ ಹಿಂದೆ ಏನು ರವೀಂದ್ರನಾಥ್ ಬಡಾವಣೆಯ ಒಂದು ನಿವಾಸಿಗಳನ್ನ ಪಾರ್ಕ್ ನಲ್ಲಿ ಅಕ್ರಮವಾದ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದಾರೆ ಅಂತ ಹೇಳಿ 36 ಕುಟುಂಬಗಳನ್ನ ಮನೆ ತೆರವು ಮಾಡಿ ಖಾಲಿ ಮಾಡಿಸಿತ್ತು. ಈಗ ಏಕಾಏಕಿ ಅವರು ಎಲ್ಲಿ ಹೋಗ್ಬೇಕು ಅಂತ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಏನು ಅವ್ರನ್ನ ನಿರಾಶ್ರಿತರ ಕೇಂದ್ರಕ್ಕೆ
ತಗೊಂಡೋಗಿ ಬಿಟ್ಟಿತ್ತು. ಆದ್ರೆ ಅಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಕಳೆದ 2-3 ದಿನಗಳಿಂದ ನಿಮಗೆ ಊಟ ಹಾಕ್ಲಿಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ, ಬರೋದು ಇಲ್ಲ. ಹಾಗಾಗಿ ನಾವು ಇನ್ಮೇಲೆ ನಿಮ್ಮನೆ ಇಲ್ಲಿ ಇಟ್ಕೊಳಲ್ಲ ಅಂತ ಹೇಳಿ ಹೊರಗೆ ಹಾಕಿರುವಂತದ್ದು. ಆದ್ರೆ ಅವ್ರು ಅಲ್ಲೇ ಗೇಟ್ ಅಲ್ಲೇ ಕೆಲವರು ವಾಸ ಮಾಡ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಸಣ್ಣ ಪುಟ್ಟ ಮಕ್ಳು ಇರೋದ್ರಿಂದ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಬಂದಿರುವಂತದ್ದು. ಹೀಗಾಗಿ ಸಾಕಷ್ಟು ನಮಗೆ ಸಮಸ್ಯೆ ಉಂಟಾಗ್ತಿದೆ. ಯಾಕಂದ್ರೆ ಬೇರೆ ಹೊರ ರಾಜ್ಯದಿಂದ ಬಂದಂತಹ ಜನರಿಗೆ ಬೆಂಗಳೂರಲ್ಲಿ ಏಕಾಏಕಿ ಒಂದು ವಾರದಲ್ಲೇ ಮನೆಗಳನ್ನ ನೀಡುವಂತ ಕೆಲಸ ಆಗ್ತಿದೆ. ಆದ್ರೆ ನಮ್ಮ ದಾವಣಗೆರೆಯಲ್ಲಿ ಜಿಲ್ಲಾಡಳಿತ ಯಾಕೆ ಮಾಡ್ತಾ ಇಲ್ಲ ಅಥವಾ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಸಿಎಂ DCM ವಿರುದ್ಧ ಜಿಲ್ಲಾಡಳಿತ ವಿರುದ್ಧ ಒಂದು ಆಕ್ರೋಶನ ಹೊರಹಾಕ್ತಿದ್ರೆ. ಅದಲ್ಲದೆ ಕೂಡ ಈಗ ಕಳೆದ 1 ತಿಂಗಳಿಂದನೂ ಕೂಡ ನಾವು ಇಲ್ಲಿ ಮಕ್ಕಳಿಗೆ ಶಾಲೆ ಹೋಗ್ಸೋದು ಕಷ್ಟ ಆಗ್ತಾ ಇದೆ, ಓದಿಸೋದು ಕಷ್ಟ ಆಗ್ತಿದೆ. ಹಾಗಾಗಿ ಎಲ್ರು ಮಕ್ಕಳು ನಮ್ಮನ್ನ ಬಿಡಿಸಿದೀವಿ, ಶಾಲೆಗಳನ್ನ ಬಿಡಿಸಿದೀವಿ ಅಂತ ಹೇಳಿ ಅಳಲನ್ನ ತೊಡ್ಕೊಂತಾರೆ. ಆದ್ರೆ ಇದುವರೆಗೂ ಕೂಡ 3 ತಿಂಗಳಾದ್ರೂ ಕೂಡ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಏನು ತಹಸೀಲ್ದಾರ್ ಆಗ್ಲಿ ಅಥವಾ ಕಮಿಷನರ್ ಆಗ್ಲಿ ಯಾರು ಕೂಡ ನಮ್ಮನ್ನ ಬಂದು ಯಾಕೆ ಏನಾಯ್ತು ಅಥವಾ ಸೈಟ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಕೊಡ್ತಾರೆ. ನಾವು ಕರೆ ಮಾಡಿದ್ರೆ ಅವ್ರನ್ನ ಏನು ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆ, ಈ ರೀತಿ ಒಂದು ವರ್ತನೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಸಚಿವರು ಎಲ್ಲ ಒಂದ್ ಕಡೆ SS ಮಲ್ಲಿಕಾರ್ಜುನ್ ಅವರು ಇವ್ರಿಗೆ ಆದಷ್ಟು ಬೇಗ ಮನೆಯನ್ನ ನೋಡಿ ಕೊಡಿ, ಇಲ್ಲ ಅಥವಾ ಸೈಟ್ ಅನ್ನಾದ್ರೂ ಕೂಡ ಅವ್ರು ಗುಡಿಸಲನ್ನಾದ್ರೂ ಹಾಕೊಂಡು ಅಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿದ್ರೆ. ಆದ್ರೆ ಇದು ಕೂಡ ಇದುವರೆಗೂ ಕೂಡ ಅವ್ರ ಸಚಿವರು ಹೇಳಿದ್ರು ಕೂಡ ಇಲ್ಲಿ ಜಿಲ್ಲಾಡಳಿತ ನಮಗೆ ಯಾವುದೇ ಕೂಡ ಸೈಟ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ನಾವು ಸೈಟ್ ಆದ್ರೂ ಕೊಟ್ರೆ ಎಲ್ಲಾದ್ರೂ ದೂರ ಹೊರಗಡೆ ಸಿಟಿಯಿಂದ ಹೊರಗಡೆ ಎಲ್ಲಾದ್ರೂ ಕೊಡ್ಲಿ, ನಾವು ಹೋಗ್ತೀವಿ, ಒಂದು ಗುಡಿಸಲನ್ನಾದ್ರೂ ಹಾಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಆಕ್ರೋಶ ಹೊರಹಾಕ್ತಾರೆ. ಈಗ ಸದ್ಯ ಕಳೆದ 2 ದಿನಗಳಿಂದ ಏನು ಹೊರ ಹಾಕಿದ್ದಾರೆ ನಿರಾಶ್ರಿತರ ಕೇಂದ್ರದಿಂದ, ಎಲ್ಲರೂ ಕೂಡ ನಾವು ಶೀತದಲ್ಲಿ ಇರೋದ್ರಿಂದ ಈಗ ಬಹಳಷ್ಟು ಚಳಿ ಇದೆ, ಹೊರಗೆ ಕೂರೋದು ಕಷ್ಟ ಆಗ್ತಿದೆ. ಎಲ್ಲರೂ ಕೂಡ ಕಾಯಿಲೆಗಳಿಂದ ಬರಳ್ತಾ ಇದಾರೆ, ವಯಸ್ಸಾದವರು ಇದಾರೆ, ಮಕ್ಕಳಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ಸರ್ಕಾರ ನಮಗೆ ನಿವೇಶನ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಿಗೊಂದು ದಾವಣಗೆರೆಗೊಂದು ವ್ಯವಸ್ಥೆ ಕಲ್ಪಿಸಬಾರ್ದು ಸರ್ಕಾರ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಶರ್ಮಿತಾ. ಫಾಲೋ